ನಿಮಗೆ ಗೊತ್ತಾ? ಬಡವರ ಬಾದಾಮಿ ಎಂದು ಕರೆಯಲ್ಪಡುವ ಕಡಲೆಕಾಯಿಯನ್ನು ಮೊದಲು ಭಾರತದಲ್ಲಿ ಬೆಳೆಯಲಿಲ್ಲ. ಇದು ದಕ್ಷಿಣ ಅಮೆರಿಕದ ಆಹಾರ ಬೆಳೆ. ಹಾಯ್ ನಮಸ್ತೆ, ನಾನು ನಿಮ್ಮ ಸಿದ್ದೇಶ್ ಚಂದ್ರ ಪೆಂಡಾರನಹಳ್ಳಿ. ಇದು ಸಿದ್ದು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಕೈಗೆಟುಕುವ ದರದಲ್ಲಿ ಸಿಗುವ ಕಡಲೆಕಾಯಿ ಎಲ್ಲರಿಗೂ ತುಂಬ ಇಷ್ಟ. 50% ಪ್ರೋಟೀನ್ ಹಾಗೂ ಮೆಗ್ನೀಷಿಯಂ, ಪೊಟ್ಯಾಷಿಯಂನೊಂದಿಗೆ ವಿಟಮಿನ್ ಇ ಹೊಂದಿರುವ ಇದು ಪೋಷಕಾಂಶಯುಕ್ತ ಆಹಾರ ಬೆಳೆಯಾಗಿದೆ. ನಮ್ಮ ದೈನಂದಿನ ಆಹಾರ ಭಾಗವಾಗಿರುವ ಈ ಕಡಲೆಕಾಯಿ ಮೂಲತಃ ದಕ್ಷಿಣ ಅಮೆರಿಕದ ಬೆಳೆಯಾಗಿದೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಗ್ರೌಂಡ್ ನಟ್ ಅಂತ ಕರಿತೀವಿ. ಭಾರತಕ್ಕೆ ಬಂದ ಬ್ರಿಟಿಷರು ಇದನ್ನು ಮಂಕಿ ನಟ್ ಅಂತ ಕರೆದರು. ಕಾರಣ, ಕೋತಿಗಳು ಕಡಲೆಕಾಯಿ ತಿನ್ನುವ ಬುದ್ಧಿವಂತಿಕೆಯನ್ನು ನೋಡಿ ಈ ರೀತಿ ಕರೆಯುತ್ತಾರೆ. ಭಾರತಕ್ಕೆ ಕಡಲೆಕಾಯಿಯನ್ನು ಪರಿಚಯಿಸಿದವರು ಪೋರ್ಚುಗೀಸರು. 1500ರಲ್ಲಿ ದಕ್ಷಿಣ ಅಮೆರಿಕ ಖಂಡಕ್ಕೆ ಹೋಗಿದ್ದ ಪೋರ್ಚುಗೀಸರು ತದನಂತರ ಭಾರತದ ಗೋವಾಕ್ಕೆ ಬರ್ತಾರೆ. ಆಗ ಕಡಲೆಕಾಯಿಯನ್ನು ಇಲ್ಲಿನ ಜನಕ್ಕೆ ಪರಿಚಯಿಸ್ತಾರೆ. ಮುಂದೆ ಕಡಲೆಕಾಯಿ ನಮ್ಮದೇ ಬೆಳೆಯಾಗಿ ನಮ್ಮ ಆಹಾರದ ಅವಿಭಾಜ್ಯವಾಗಿದೆ. ಅಮೆರಿಕ, ಆಫ್ರಿಕಾದಿಂದ ನೀಗ್ರೋ ಗುಲಾಮರನ್ನು ಹಡಗಿನಲ್ಲಿ ಆಮದು ಮಾಡಿಕೊಂಡು ಬರುವಾಗ ಗುಲಾಮರಿಗೆ ಕೊಡುತ್ತಿದ್ದ ಮೂಲ ಆಹಾರ ಈ ಕಡಲೆಕಾಯಿ. ದಕ್ಷಿಣ ಅಮೆರಿಕದ ವ್ಯಾಪಾರಿಗಳ ವಿನಿಮಯದ ಮೂಲ ಈ ಕಡಲೆಕಾಯಿ. ಸಮುದ್ರಯಾನಕ್ಕೆ ನಾವಿಕರು ಹೊರಟಾಗ ತಮ್ಮ ಹಡಗಿನಲ್ಲಿ ಮೂಟೆಗಟ್ಟಲೆ ಕಡಲೆಕಾಯಿಯನ್ನು ಇಡುತ್ತಿದ್ದರು. ಕಡಲೆಕಾಯಿ ಸಂಬಂಧಿಸಿದ ಪುರಾತನ ಅವಶೇಷಗಳು ಇಂದಿಗೂ ದಕ್ಷಿಣ ಅಮೆರಿಕದಲ್ಲಿ ಸಿಕ್ಕಿವೆ. ಭಾರತದಲ್ಲೂ ಕೂಡ ಮೊದಲು ದೀಪಕ್ಕೆ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ರು. ಕಡಲೆಕಾಯಿಯಿಂದ ಹೃದಯ ಕಾಯಿಲೆ ನಿವಾರಣೆ ಆಗುತ್ತದೆ. ಕರುಳಿನ ಚಲನೆಗೆ ಅನುಕೂಲವಾಗುವ ಪೋಷಕಾಂಶ ಕಡಲೆಕಾಯಿನಲ್ಲಿದೆ.